ಇವಳೇನೋ ಚೆನ್ನಾಗಿದ್ದಾಳೆ, ನಿನ್ನ ಟೇಸ್ಟ್ ಇಷ್ಟೊಂದು ಖರಾಬ ಒಂಟಿ. ಇವಳಿಗಿಂತ ಕಾಂಪೌಂಡ್ ಮನೆ ಕರಿಯಪ್ಪನ ಮಗಳೇ ಎಷ್ಟೋ ಚೆನ್ನಾಗಿದ್ದಾಳೆ ಅಂತ ಹೇಳಿದ್ದು ನೀನೇ ಅಲ್ವೇನೋ? ಒಂಟಿ ನೀನೇನು ಇಲ್ಲಿ? ಇಷ್ಟೊತ್ತು ನಿನ್ನ ಬಗ್ಗೆನೇ ಹೇಳ್ತಿದ್ದೆ ಕಣ. ನೋಡ್ದೆ ಕಣಪ್ಪ, ನೋಡ್ದೆ. ನನ್ನ ಬಗ್ಗೆ ಎಷ್ಟು ಸ್ವೀಟಾಗಿ ಹೇಳ್ತಿದ್ದೆ ಅಂತ ಚೆನ್ನಾಗಿ ನೋಡಿದೆ. ಹುಡುಗಿರ್ ಸವಾಸ ಮಾಡಿ ದೇವ್ರುಗಳೇ ನೆಮ್ಮದಿಯಾಗಿಲ್ಲ ಅಂತೇಳಿ ದೇವ್ರಿಗಿಂತ ಚೆನ್ನಾಗಿ ಡುವೆಟ್ ಆಡ್ತಿದ್ಯಲ್ಲೋ. ಲೋ ಒಂಟಿ, ಅಲ್ಲಿ ನೀನು ನೋಡಿರೋದೇ ಒಂದು, ಅಲ್ಲಿ ಆಗಿರೋದೇ ಒಂದು. ನಾನು ನಿಮಗೆಲ್ಲ ರೂಮ್ ಹತ್ರ ಹೇಳ್ತೀನಿ ಮಗ, ಸುಮ್ಮನೆ ಇದ್ಬಿಡು ಮಗ ಪ್ಲೀಸ್. ಯಾವಾಗಲೂ 3-4 ಮಂಗನ ಮಕ್ಕಳ ಜೊತೆ ಚಾಟ್ ಮಾಡ್ತಿರ್ತಾಳೆ, ಇಬ್ಬಿಬ್ಬರು ಮೇಂಟೈನ್ ಮಾಡ್ತಿರ್ತಾಳೆ ಅಂತ ಹೇಳಿ ನನ್ನನ್ನೇ ಮಂಗನ್ ಮಾಡಿದೆ ಅಂತ ಗೊತ್ತೇ ಆಗ್ಲಿಲ್ಲ ಕಣ. ಇವತ್ತು ಒಂದಿನ ಸುಮ್ಮನೆ ಇದ್ಬಿಡು, ರೂಮ್ ಹತ್ರ ನಿನಗೆಲ್ಲ ಹೇಳ್ತೀನಿ ಮಗ. ನಿಮ್ಗೆ ಅರ್ಥ ಆದ್ರೆ ನೀನೇ ಸುಮ್ಮನೆ ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ, ಸಿಕ್ಕವ್ರ ಜೊತೆ ಓಡಾಡ್ತಾಳೆ ಅಂದೆ. ಅದು ಹೋಗ್ಲಿ, ಅದು ಯಾವನ್ ಜೊತೆನೋ ಕಾರಲ್ಲಿ ಹೋದ್ಲು ಅಂತ ಸುಳ್ಳು ಹೇಳ್ಬಿಟ್ಟಲ್ಲ. ಆದ್ರೆ ನೀನು ಬರೀ ಕಾಲಲ್ಲಿ ಕಾಡು ಮತ್ತೆ ಕರ್ಕೊಂಬಂದಿದ್ಯಲ್ಲ. ಲೋ ನೀನು ಹೇಳಿದ್ದಲ್ಲ ಸುಳ್ಳು ಅಂತ ಹೇಳೋ. ನೀನು ಹೇಳಿದ್ದಲ್ಲ ನಂಬ್ತಿದ್ದಲ್ಲ ಸಿರಿ. ಅವ್ನು ಹೇಳಿದ್ದೆಲ್ಲ ಸುಳ್ಳು ಸಿರಿ. ಅವ್ನು ಹೇಳಿದ್ದೆಲ್ಲ ನಂಬೇಡ ಸಿರಿ, ನಿಜ. ಅವ್ನು ಹೇಳಿದ್ದೆಲ್ಲ ಸುಳ್ಳು ಸಿರಿ. ಬೇಜಾರು ತುಂಬ ನೀ ದೂರಾಗಿ ಹೋದಾಗಿನಿಂದ. ಬೇಜಾರು ತುಂಬ ನಾಗೋದೆ ನಿರ್ಜೀವ ಬಿಂಬ. ನಿನ್ನ ಹೂನಗೆ ಕಾಣಿಸದೆ ಮೌನವು ಮುಳ್ಳುಗಳೇ. ಎಷ್ಟೇ ಕಂಬನಿ ಹಾಕಿದರೂ ಖಾಲಿಯಾಗದು ನೋವುಗಳೇ. ಬೇಜಾರು ತುಂಬ ನೀ ದೂರಾಗಿ ಹೋದಾಗಿನಿಂದ. ಬೇಜಾರು ತುಂಬ ನಾಗೋದೆ ನಿರ್ಜೀವ ಬಿಂಬ.
ಬೆರೆತಿದೆ ನೀನು ಅಲೆಗಳ ಸೇರಿ, ನೀನು ಬದಲಾಗಿ ಬದಲಾಗಿ ಹೋದೆ, ನನ್ನ ಎದೆಯಾಳ ಶವವಾಗಿದೆ. ಬಾರಿ ಬಾರಿ ಸುಳಿದಾಡಿದೆ ಮುಂದೆ, ಬಾಳೆ ಬರಗಾಲ ಎದುರಾಗದೆ. ಹಾ ಹಾ ಹೋ ಹಾ ಹಾ ಹೋ. ಬೇಜಾರು ಬೇಜಾರು ತುಂಬ, ನೀ ದೂರಾಗಿ ಹೋದಾಗಿನಿಂದ. ಬೇಜಾರು ಬೇಜಾರು ತುಂಬ, ನಾಗೋದೆ ನಿರ್ಜೀವ ಬಿಂಬ. ನಿನ್ನ ಹೂನಗೆ ಕಾಣಿಸದೆ, ಮೌನ ಮೌನವು ಮುಳ್ಳುಗಳೇ. ಎಷ್ಟೇ ಕಂಬನಿ ಹಾಕಿದರೂ ಖಾಲಿಯಾಗದು ನೋವುಗಳೇ. ಮಗಳೇ, ಅಪ್ಪ ಯಾವಾಗ ಬಂದ್ರಿ? ಈಗಷ್ಟೇ ಬಂದೆ ಕಣಮ್ಮ. ಇವತ್ತ್ಯಾಕೋ ತುಂಬ ಬೇಜಾರಾಗ್ತಾ ಇದೆಯಮ್ಮ. ನಿಮ್ಮಮ್ಮ ಇರಬೇಕಿತ್ತು. ನಿಮ್ಮಮ್ಮ ನಮ್ಮಿಬ್ಬರನ್ನು ಬಿಟ್ಟು ಹೋದಾಗ ನೀನಿನ್ನೂ ಪುಟ್ಟು ಹುಡುಗಿ, ಇಷ್ಟಿದ್ದೆ. ಆದರೆ ಈಗ ಎಷ್ಟು ದೊಡ್ಡವಳಾಗಿದೆಯಲ್ಲಮ್ಮ. ಹೆಣ್ಮಕ್ಳು ಬೇಗ ಬೆಳೆದು ಬಿಡ್ತಾರೆ. ನೀನು ಚಿಕ್ಕವಳಿದ್ದಾಗ ನಿನಗೆ ತುಂಬ ಆಟ ಅಂದರೆ ತುಂಬ ಆಟ. ಒಂದಿನ ಏನಾಯ್ತು ಗೊತ್ತಾ? ನೀನು ಚಾಕ್ಲೇಟ್ ತಿಂದು 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 ಬಾಯಿ ತುಂಬ ಹುಳುಕಲ್ಲು. ನೋವು ಜಾಸ್ತಿಯಾಗಿ ದವಡೆ ಇಷ್ಟು ದಪ್ಪ ಊದ್ಕೊಂಡಿತ್ತು. ಆದರೆ ನಿನಗೆ ಐಸ್ ಕ್ರೀಮ್ ಅಂದರೆ ಪಂಚಪ್ರಾಣ ಅಲ್ವಮ್ಮ. ನಾನು ಎಷ್ಟು ಬೇಡ 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 ಅಂದರೂ ಬೇಕು ಬೇಕು ಅಂತ ಹಠ ಮಾಡಿ ತರ್ಸ್ಕೊಂಡು ತಿಂದೆ. ನಾನು ಬೇಡ ಅನ್ಲಿಲ್ಲಪ್ಪ. ಆದರೆ ಅವತ್ತು ರಾತ್ರಿ ಎಲ್ಲ ಹಲ್ಲು ನೋವು ಜಾಸ್ತಿಯಾಗಿ ಅಳೋಕ್ ಶುರು ಮಾಡಿದೆಯಲ್ಲಮ್ಮ. ಏನು ಮಾಡೋದು? ಐಸ್ ಕ್ರೀಮ್ ತುಂಬ ಸ್ವೀಟ್ ಇದೆ ಅಂತ ತಿಂದೆ. ಚಿಕ್ಕ ಹುಡುಗಿಯಲ್ಲ, ಮುಂದಿನ ಆಲೋಚನೆ ಇಲ್ಲ. ಅಲ್ಲಮ್ಮ, ನಿನಗೂ ನೋವಾದರೆ ನಿನಗಿಂತ ಜಾಸ್ತಿ ಸಂಕಟ ಆಗೋದು ನನಗಲ್ವಾ? ಇವತ್ತಿನ ನಿನ್ನ ಸಿಚುವೇಶನ್ ಕೂಡ ಹಾಗೇ ಇದೆ ಅಂತ ನನಗೆ ಗೊತ್ತಮ್ಮ. ಆದರೆ ಆ ವಿಷಯಕ್ಕೆ ನಾನು ನಿನ್ನನ್ನು ಯಾವತ್ತೂ ಬೈಯೋದಿಲ್ಲ. ಏನೋ ಚಿಕ್ಕ ಹುಡುಗಿ ತಪ್ಪು ಮಾಡಿದ್ದಾಳೆ ಅಂತ ಸುಮ್ಮನಾಗ್ಬಿಡ್ತೀನಮ್ಮ. ಆದರೆ ಮುಂದೊಂದು ದಿನ ನಿನಗೆ ನೋವಾದರೆ ಮುಂಚಿನ ಥರ ತಡ್ಕೊಳ್ಳುವಂಥ ಶಕ್ತಿ ನನ್ನಲ್ಲಿಲ್ಲ ಅಮ್ಮ. ಅಮ್ಮ ಸಿರಿ, ಇನ್ನೊಂದು ವಿಷಯ. ನಾನು ಬೆಳಿಗ್ಗೆ ಸಿಟಿಗೆ ಹೋಗಿದ್ನಾ, ಈ ಹಾಳಾದ ಮೊಬೈಲು ಸ್ಕ್ರೀನ್ ಹಾಳಾಗಿದೆ ಅಂತ ರಿಪೇರಿ ಮಾಡುವಂತ ಕೊಟ್ರೆ ನನ್ನ ನಂಬರಿಗೆ ಒಂದು ಆಫರ್ ಬಂದಿದೆ, ತಗೊಳ್ಳಿ ಅಂತ ಹೊಸ ಸಿಮ್ ಕೊಟ್ಟ. ನನಗೆ ಯಾಕಮ್ಮ ಆ ಸಿಮ್ಮು? ನನಗೆ ಯಾರು ಫೋನ್ ಮಾಡ್ತಾರೆ ಹೇಳು? ನೋಡಮ್ಮ, ಸಿಮ್ ಇಲ್ಲಿಟ್ಟಿದ್ದೀನಿ. ಅಮ್ಮ ಸಿರಿ, ನೀನು ಬುದ್ಧಿವಂತೆ ಕಣಮ್ಮ. ನಾನು ಹೇಳಿದ್ದೆಲ್ಲ ಅರ್ಥ ಮಾಡ್ಕೊಳ್ತೀಯ ಅಂತ ಅಂದ್ಕೊಳ್ತೀನಿ. ಒಳ್ಳೆ ಜನ, ಒಳ್ಳೆ ಸಂಬಂಧ, ಒಳ್ಳೆ ಹುಡುಗ. ನಿಂದು ಕಾಲೇಜ್ ಮುಗ್ದಿದೆ, ನನಗೂ ವಯಸ್ಸಾಗ್ತಾ ಬಂದಿದೆ ಕಣಮ್ಮ. ನಿನಗೆ ಫೋರ್ಸ್ ಮಾಡಲ್ಲ ನಾನು. ನಿನಗೆ ಇಷ್ಟ ಇದ್ದರೆ ಹ್ಞೂ ಅನ್ನು, ಇಲ್ಲ ಅಂದರೆ ಬೇಡ ಅನ್ನು. ಅಪ್ಪ, ನೀವೇನೋ ಅನ್ಕೊಳ್ಳಲ್ಲ ಅಂದರೆ 1 ವಾರ ಟೈಮ್ ತಗೋಬೋದಾ? ಅಯ್ಯೋ, 1 ವಾರ ಯಾಕಮ್ಮ, 2 ವಾರ ಟೈಮ್ ತಗೋ. ಆದರೆ ಒಂದು ತಿಳ್ಕೊಳಮ್ಮ, ನಾನು ಇವತ್ತಿನವರೆಗೂ ನಿನ್ನ ಹತ್ರ ಏನೂ ಕೇಳಲಿಲ್ಲ. ಇದು ಒಂದನ್ನು ಮಾತ್ರ ನಡೆಸ್ಕೊಡ್ತೀಯಾ ಮಗಳೇ?